ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತುಂಬ ಸುಲಭವಾಗಿ ಮತ್ತು ತುಂಬ ಬೇಗ ಆಗುವಂಥ ಲಡ್ಡು ಅಂತಂದರೆ ಬೇಸನ್ ಲಡ್ಡು. ಒಂದ್ಸತ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. 1 ಕಪ್ಪು ಕಡಲೆ ತೆಗೆದುಕೊಂಡಿದ್ದೇನೆ. ಇದನ್ನು ಒಂದ್ಸತ ಇವಾಗ ಜರಡಿ ಹಿಡ್ಕೊಳ್ಬೇಕು. ಕಡಲೆ ಹಿಟ್ಟಲ್ಲಿ ಗಂಟುಗಳಿರೋ ಕಾರಣಕ್ಕೋಸ್ಕರ ಒಂದ್ಸಲ ಜರಡಿ ಹಿಡ್ಕೊಂಡ್ರೆ ಫೈನ್ ನೈಸ್ ಆಗಿರೋ ಪೌಡರ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಇವಾಗ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ಅಳತೆ ಪ್ರಕಾರ ಅರ್ಧ ಕಪ್ಪಿನಷ್ಟು ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ಈ ರೀತಿ ಹುರ್ಕೊಳೋದ್ರಿಂದ ಬಣ್ಣ ಬದಲಾಗಲ್ಲ. ನೀವು ಒಂದೇ ಸತನೇ ಮೊದಲಿಗೆ ತುಪ್ಪ ಹಾಕ್ಕೊಂಡು ಹುರ್ಕೊಳಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಕಂದು ಬಣ್ಣ ಬೇಗ ತಿರುಗಿ ಬಿಡುತ್ತೆ. ಈ ರೀತಿ ಇದು ಗಟ್ಟಿ ಆಗ್ತಾನೆ ಹೋಗುತ್ತೆ. ನಮ್ಗೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ಇದನ್ನು ಮಗ್ಚ್ಕೊಳ್ಬೇಕಾಗತ್ತೆ. 1 ಕಪ್ಪು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕೊಂಡ್ರೆ ಈ ಥರ ಚೆನ್ನಾಗಿ ಹದಕ್ಕೆ ಬರುತ್ತೆ. ಇವಾಗ ಆಗಿದೆ. ಒಲೆ ಆಫ್ ಮಾಡ್ಕೊಂಡು ತಣ್ಣಗಾಗಿ ಬಿಡಬೇಕು. 1 ಕಪ್ಪು ಸಕ್ಕರೆ, 4 ಏಲಕ್ಕಿ ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ಇದು 80% ಅಷ್ಟು ತಣ್ಣಗಾಗಿದೆ. ಹುರಿದಿಟ್ಟುಕೊಂಡಂಥ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಪುಡಿ ಮಾಡಿಕೊಂಡಂಥ ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸತ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಕೈಯಲ್ಲಿ ಒತ್ತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂತಂದರೆ ಕಡಲೆ ಹಿಟ್ಟಿನ ಪ್ರತಿಯೊಂದು ಇದಕ್ಕೂ ಸಕ್ಕರೆ ಅಂಶ ಸರಿ ಸೇರಬೇಕು. ತದನಂತರ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಬೇಕು. 100% ಗ್ಯಾರಂಟಿ ಕೊಡ್ತೀನಿ. ಒಂದ್ಸತ ಈ ಬೇಸನ್ ಲಾಡು ಮಾಡ್ಕೊಂಡು ತಿನ್ನಿ, ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ಅಷ್ಟು ಹಗುರವಾಗಿ ರುಚಿಯಾಗಿರುತ್ತೆ. ಒಂದ್ಸತ ಮಾಡ್ತೀನಿ. ಓಕೆ, ಬಾಯ್.